ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾನಿವತ್ತು ಹೊಸದಾಗಿ ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಲಕ್ಷ್ಮಿಗೆ ಹೇಗೆ ಸ್ಯಾರಿನ ಡ್ರೇಪ್ ಮಾಡೋದು ಅಂತ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಟೈಪ್ಸ್ನ ಮಾಡ್ತೀನಿ, ಒಂದು 2-3 ವಿಡಿಯೋಸ್ನ ಮಾಡ್ತೀನಿ. ನಿಮಗೆ ತುಂಬ ಸುಲಭವಾಗಿ ಕಡಿಮೆ ವಸ್ತುಗಳನ್ನ ಬಳಸ್ಕೊಂಡು ಅಮ್ಮಂಗೆ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದೊಂದು ವಿಡಿಯೋ ಮಾಡ್ತೀನಿ. ಲಕ್ಷ್ಮಿಗೆ ಯಾವಾಗಲೂ ನೀವು ಸೀರೆನ ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಡಾರ್ಕ್ ಕಲರ್ಸ್ನ ಚೂಸ್ ಮಾಡಿ. ಅಮ್ಮಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಫೋಟೋಸ್ಗೂ ಅಟ್ರಾಕ್ಷನ್ ಇರುತ್ತೆ, ನೋಡೋದಕ್ಕೆ ದೇವ್ರ ಮನೇಲೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಅದು ಫಸ್ಟು ಎಲ್ಲರೂ ತಲೆಯಲ್ಲಿ ಇಟ್ಕೊಬೇಕಾಗಿರೋದು. ಅಮ್ಮಂಗೆ ಸೀರೆ ತಗೋಬೇಕಾದ್ರೆ ಕಲರ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಡಾರ್ಕ್ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಮತ್ತು ಕೊಡಪ ಏನು ಬೇಕು, ಈಗ ನಾನು ಫಸ್ಟ್ ವಿಡಿಯೋ ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಅಂತ ಅಂದರೆ, ನಮಗೆ ತುಂಬ ಸುಲಭವಾಗಿ ಈಸಿಯಾಗಿ ಮಾಡೋ ಥರ ಇರಬೇಕು. ತುಂಬ ಗ್ರ್ಯಾಂಡಾಗೆಲ್ಲ ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಫಸ್ಟು ಸಿಂಪಲ್ ಆಗಿ ಮಾಡ್ತೀವಿ ಅನ್ನೋರು ತುಂಬ ಜನ ಇರ್ತಾರಲ್ವ, ಅವರಿಗೆ ಒಂದೇ ಒಂದು ಕೊಡಪನ ಇಟ್ಟು ಹೇಗೆ ಲಕ್ಷ್ಮಿಗೆ ಸಿಂಪಲ್ ಆಗಿ ಸೀರೆ ಉಡಿಸ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟು ಡಬಲ್ ಸ್ಟೆಪ್ ಹೇಗೆ ಉಡಿಸೋದು ಅದ್ರ ಬಗ್ಗೆನೂ ವಿಡಿಯೋ ನಾನು ಮಾಡ್ತೀನಿ. ಮತ್ತು ನೆಕ್ಸ್ಟು 2 ಕೊಡಪನ ಇಟ್ಟು ಕಳಸನ ಇಟ್ಟು ಹೇಗೆ ಸೀರೆ ಉಡಿಸೋದು ಅದ್ರ ಬಗ್ಗೆ ವಿಡಿಯೋಸ್, ಹೀಗೆ ಹಲವಾರು ಥರ ವಿಡಿಯೋಸ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸರಿ, ಇವಾಗ ಹೇಗೆ ಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ ಫಸ್ಟ್ ಮೊದಲನೇ ಪಾರ್ಟ್ ಆಗಿ ಅತಿ ಸುಲಭವಾಗಿ ಕಡಿಮೆ ವಸ್ತು ಬಳಸಿ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನ ಫಸ್ಟ್ ನಾನು ಇವಾಗ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಈಗ ಸೀರೆ ಉಡಿಸೋದಕ್ಕೆ ಏನೇನು ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನು ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಸೀರೆನ 2 ಬಾರ್ಡರ್ ಸೇಮ್ ಇರೋ ಅಂಥ ಸೀರೆನ ತೊಗೊಳ್ಳಿ. ಸೇಮ್ ಲೆಂತ್ ಇರಬೇಕು ಬಾರ್ಡರು, ಆ ಥರ ಸೀರೆನ ತೊಗೊಳ್ಳಿ. ಅದ್ರ ಜೊತೆಗೆ ಸೇಫ್ಟಿ ಪಿನ್ಸ್ ಏನು ಜಾಸ್ತಿ ಯೂಸ್ ಮಾಡಲ್ಲ, ಗುಂಡ್ ಪಿನ್ ಇದ್ದರೆ ಸಾಕು. ಅದನ್ನು ಒಂದು 2-3 ಇಟ್ಕೊಂಡಿರಿ. ಅದ್ರ ಜೊತೆಗೆ ಗುಂಡ್ ಪಿನ್ಸು, ಈ ಗುಂಡ್ ಪಿನ್ನದು ಇದೊಂದು 10 ರೂಪೀಸ್ 20 ರೂಪೀಸ್ಗೆಲ್ಲ ಸಿಗುತ್ತೆ ಈ ಥರ. ಆ ಥರದೊಂದು ತೊಗೊಳ್ಳಿ. ಮತ್ತು ನಿಮ್ಮ ಹತ್ರ ದೇವ್ರಿಗೆ ಹಾಕೋ ಒಡವೆಗಳು ಯಾವುದಿದೆ ಆ ಒಡವೆಗಳನ್ನ ಇಟ್ಕೊಳ್ಳಿ. ಒಂದು ಚಿಕ್ಕ ನೆಕ್ಲೆಸ್ ತೊಗೊಳ್ಳಿ, ಒಂದು ಲಾಂಗ್ ನೆಕ್ಲೆಸ್ಸು, ಒಂದು ಸೊಂಟಕ್ಕೆ ಹಾಕೋದೊಂದು ಪಟ್ಟಿ. ಅದು ನಿಮ್ಮ ಹತ್ರ ಯಾವುದಿದೆ ಅದನ್ನು ಸೆಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಮಾಲೆನ ತೊಗೊಂಡಿದ್ದೀನಿ, ದೇವರಿಗೆ ಜಡೆ ಮತ್ತು ಕ್ಲಿಪ್ಸು. ನರ್ಗೆನ ಇಟ್ಕೊಳ್ಳೋದಕ್ಕೆ ಬಟ್ಟೆ ಕ್ಲಿಪ್ ಇರುತ್ತಲ್ಲ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆಲ್ಮೋಸ್ಟು, ಅದನ್ನು ತೊಗೊಳ್ಳಿ. ಅಷ್ಟೇ ಇಲ್ಲಿ ದೇವ್ರಿಗೆ ಬೇಕಾಗಿರೋ ಅಂಥದ್ದು. ಮತ್ತು ದೇವ್ರನ್ನ ಹುಡ್ಸೋದಕ್ಕೆ ಒಂದು ಕೊಡಪ ಕಳಿಸಬೇಕಾಗುತ್ತೆ. ಕೆಳಗಡೆಗೆ ನೀವು ಪೀಠನ ತೊಗೊಳ್ಳಿ. ಪೀಠದ ಮೇಲೆ ನೀವು ಯಾವುದಾದ್ರೂ ರಂಗೋಲಿನ ಹಾಕ್ಕೋಬೋದು. ಇಲ್ಲಿ ನಾನು ಅಷ್ಟದಳದ್ದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಅದ್ರ ಮೇಲ್ಗಡೆ ಕೊಡಪಾಗೆ ಇದನ್ನು ಅಕ್ಕಿನ ತುಂಬಿಟ್ಟು ಇಟ್ಕೊಳ್ಳಿ. ಒಬ್ಬೊಬ್ಬರು ನೀರು ತುಂಬ್ತಾರೆ, ನಾವು ಅಕ್ಕಿನ ತುಂಬ್ತೀವಿ, ನಿಮ್ಮ ಕಡೆ ಹೇಗೆ ನಡೆದಿರುತ್ತೆ ಹಾಗೆ. ಮತ್ತು ಕಾಯಿಗೆ ನಾನಿಲ್ಲಿ ದೇವ್ರ ಮುಖವಾಡನ ಕಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಕೊಡಪಾದೊಳಗಡೆ ನೀವು ಡ್ರೈ ಫ್ರೂಟ್ಸ್ ಏನಾದರೂ ಹಾಕೋದಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನಾನು ನರ್ಗೆನ ಪಿನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಸೀರೆ ಒಳಪದರನ ತೊಗೊಂಡು ಈ ಥರ ನರ್ಗೆನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ಒಂದಾದಮೇಲೆ ಒಂದೇ ಸಮ ನರ್ಗೆನ ಮಾಡ್ಕೊಂಡು ಹೋಗಬೇಕು. ನೀವು ಒಂದೇ ಸಮ ಬರಬೇಕು ನರ್ಗೆ ಎಲ್ಲ. ನಿಮಗೆ ಇಟ್ಕೊಳ್ಳೋದಕ್ಕೆ ಕಷ್ಟ ಆದರೆ ಒಂದು 4-5 ನರ್ಗೆ ಆದಮೇಲೆ ಈ ಥರ ಬಟ್ಟೆ ಕ್ಲಿಪ್ಸಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನರ್ಗೆಗಳನ್ನ ಅವಾಗ ಒಂದೇ ಸಮ ಇಟ್ಕೊತಾ ಇರಿ. ನರ್ಗೆ ಮಾಡ್ತಾ ಒಂದು 10-12 ನರ್ಗೆ ಆದಮೇಲೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆವಾಗ ಮಧ್ಯದಲ್ಲಿ ಕೂಡ ನೀವು ನರ್ಗೆನ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊಳ್ಳಿ. ಈ ಥರ ಫುಲ್ ನಿಮಗೆ ಎಷ್ಟು ಬೇಕೋ ಅಷ್ಟು ನರ್ಗೆಗಳನ್ನ ಮಾಡ್ಕೊಳ್ಳಿ. ಆ ಕಡೆ ಸೆರ್ಗಿನ ಕಡೆಗೆ ಪಲ್ಲು ಸೈಡು 1.25 ಮೀಟ್ರಷ್ಟು ಲೆಂತನ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಈ ಥರ ನೀಟಾಗಿ ನರ್ಗೆಗಳನ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ನಾನು ಒಂದೇ ಸಮ ನರ್ಗೆಗಳನ್ನ ಜೋಡಿಸ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ. ನೋಡಿ, ಈ ಕಡೆ 1.25 ಮೀಟ್ರಷ್ಟು ಪಲ್ಲು ಸೈಡು 1.25 ಮೀಟ್ರು ಇರಬೇಕು. ನೀವು ಮೆಜರ್ ಆದರೂ ಮಾಡ್ಕೊಳ್ಳಿ. ನಾನು ಹಾಗೆ ಮಾಡೋದ್ರಿಂದ ನನಗೆ ಅಭ್ಯಾಸ ಇರೋದ್ರಿಂದ ನನಗದು ಗೊತ್ತಾಗುತ್ತೆ, ಹಾಗಾಗಿ ನಾನು ಹಾಗೆ ಮಾಡಿದ್ದೀನಿ. ಇಲ್ಲಿ ಬಾರ್ಡ್ರು ಮಾತ್ರ ಬರೋ ಥರ ಪಲ್ಲು ಸೈಡು ನರ್ಗೆನ ಮಾಡ್ಕೊಳ್ಳಿ. ಆ ಬಾರ್ಡ್ರು ಬರೋದ್ರಿಂದ ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಈ ಥರ ನಾನು ನರ್ಗೆನ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡು ಸೇಫ್ಟಿ ಪಿನ್ನಿಂದನೋ ಯಾವುದರಿಂದ ಬಟ್ಟೆ ಕ್ಲಿಪ್ಪಿಂದನೋ ಸೆಕ್ಯೂರ್ ಮಾಡಿ. ನಾನು ಸೇಫ್ಟಿ ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಬಾರ್ಡ್ರು ಮಾತ್ರ ಮೇಲೆ ಕಾಣಿಸೋ ಥರ ನಾನು ನೀಟಾಗಿ ನರ್ಗೆಗಳನ್ನ ಜೋಡಿಸ್ಕೊಂಡು ಅದಕ್ಕೆ ಅಲ್ಲಲ್ಲೇ ಸ್ವಲ್ಪ ದೂರಕ್ಕೆ ಪಿನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ನೀವು ಅವತ್ತೇ ಉಡಿಸೋದಾದ್ರೂ ಮಾಡ್ಬೋದು. ಇಲ್ಲ ನಾವು ಬೆಳಗ್ಗೆನೇ ಎದ್ಬಿಟ್ಟು ಉಡಿಸ್ತೀವಿ, ಇದನ್ನು ಸ್ಯಾರಿನ ರೆಡಿ ಮಾಡಿ ಇಟ್ಕೊಳ್ತೀವಿ ಅಂತಂದರೆ ಈ ಥರ ಸ್ಯಾರಿನ ರೆಡಿ ಮಾಡಿಬಿಟ್ಟು ನೀಟಾಗಿ ನರ್ಗೆಲ್ಲ ರೆಡಿ ಮಾಡಿ ಪಿನ್ ಹಾಕಿ ಈ ಥರ ಫೋಲ್ಡ್ ಮಾಡಿ ಕೂಡ ನೀವು ಇಟ್ಕೊಂಡು ನೆಕ್ಸ್ಟ್ ಡೇ ಅದನ್ನು ಲಕ್ಷ್ಮಿಗೆ ನೀವು ಉಡಿಸ್ಬೋದು. ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಹೇಗೆ ಫೋಲ್ಡ್ ಮಾಡೋದು ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಮಾಡಿದಂಥ ನರ್ಗೆನ ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸೆರಗನ್ನೆಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಮಾಡಿಸ್ಬಿಟ್ಟು ನೀವು ಇಟ್ಕೋಬೋದು. ಇದು ನೆಕ್ಸ್ಟ್ ಡೇಗೆ ನಿಮಗೆ ಸರಿ ಹೋಗುತ್ತೆ.
ನಾನಿಲ್ಲಿ ಒಂದು ಕೊಡಪನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪೀಠದ ಮೇಲೆ. ಇವಾಗ ಹೇಗೆ ಸೀರೆನ ಹುಡ್ಸೋದು ತಾಯಿ ಅಂತ ತೋರಿಸ್ತಾ ಇದ್ದೀನಿ. ಎರಡೂ ನರಿಗೆ ಒಂದೇ ಸಮ ಸೆಂಟ್ರಿಗೆ ಬರೋ ಥರ ಅದನ್ನು ಡಿವೈಡ್ ಮಾಡಿಕೊಂಡು ಕಳ್ಸೋಕ್ಕೆ ಈ ಥರ ಮುಂದೆ ತೊಗೊಂಡ್ಬಿಟ್ಟು ಹಿಂದೆ ಹಾಕಿರೋ ಅಂಥ ಮಧ್ಯಕ್ಕೆ ನಾವು ಏನು ಕ್ಲಿಪ್ ಹಾಕಿದ್ವಿ ಆ ಕ್ಲಿಪ್ನ ರಿಮೂವ್ ಮಾಡಿಬಿಟ್ಟು ನರ್ಗೆನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪೆಲ್ಲ ರಿಮೂವ್ ಮಾಡ್ತಿದ್ದೀನಿ. ಕಳ್ಸೋಕ್ಕೆ ಅರ್ಧ ಭಾಗ ಬರೋ ಥರ ಎರಡೂ ನರ್ಗೆನ ಸೇರಿಸಿ ಅಲ್ಲಿಗೆ ಒಂದು ಪಿನ್ ಹಾಕ್ಬಿಡಿ. ಆವಾಗ ನಿಮಗೆ ನೀಟಾಗಿ ಕೊಡಪ ಕಾಣಿಸ್ತಿರೋ ಥರ ಸೀರೆ ಕಂಪ್ಲೀಟ್ ಕವರ್ ಆಗುತ್ತೆ. ಅದಾದಮೇಲೆ ನರ್ಗೆನ ನೀಟಾಗಿ ಜೋಡಿಸ್ಕೊಳ್ಳೋದೇ ಇಲ್ಲಿ ಇಂಪಾರ್ಟೆಂಟು. ನರ್ಗೆನ ಒಂದಾದ್ಮೇಲೆ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ಒಂದೇ ಸಮ ಬರಬೇಕು. ಆ ಥರ ಜೋಡಿಸ್ಕೊಂಡ್ರೇ ಚೆನ್ನಾಗಿ ಕಾಣಿಸೋದು. ಒಂದು ಮೇಲೆ ಒಂದು ಕೆಳಗೆ, ಒಂದು ಸೈಡ್ ಬಾರ್ಡರ್ ಮೇಲೆ ಕೆಳಗೆ ಬಂದರೆ ಚೆನ್ನಾಗಿರಲ್ಲ. ಆಮೇಲೆ ಇಲ್ಲಿ ಸೆರಗುನ ತೊಗೊಂಡು ಪಲ್ಲು ಸೈಡು ಕಳ್ಸಕ್ಕೆ ಈ ಥರ 2 ರೌಂಡನ್ನ ಸುತ್ಕೊಳ್ಳಿ. 2 ರೌಂಡನ್ನ ಸುತ್ಕೊಬೇಕು ನೀವು. 2 ರೌಂಡನ್ನ ಸುತ್ಕೊಂಡು ಆದಮೇಲೆ ಈ ಥರ ವಿ ಶೇಪ್ ಮಾಡಿಬಿಟ್ಟು ಸೆರಗುನ ಮುಂದೆ ಹಾಕ್ತಾಯಿದ್ದೀನಿ ನಾನು. ಇದು ಬೇಡ ಅಂದವರು ನಮಗೆ ಮುಂದಕ್ಕೆ ಸೆರಗು ಬೇಡ ಅಂದರೆ ಹಿಂದೆನೇ ಹಾಕ್ಬೋದು. ನಾನು ಮುಂದೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ವಿ ಶೇಪಿಗೆ ಗುಂಡು ಪಿನ್ ಸಹಾಯದಿಂದ ನಾನು ಅದನ್ನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ನೀಟಾಗಿ ಬಾರ್ಡರ್ ಎಲ್ಲ ಕಾಣಿಸೋ ಥರ ಮಾಡಿಬಿಟ್ಟು ನೆಕ್ಸ್ಟು ಒಡವೆಗಳನ್ನ ಹಾಕ್ತಾಯಿದ್ದೀನಿ. ಸೊಂಟದ ಪಟ್ಟಿ, ನೆಕ್ಲೇಸು ಎಲ್ಲ ಹಾಕಿ ದೇವ್ರ ಮುಖವಾಡನ ಕೂರಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆರಗಿಂದು ನಾನು ಪಲ್ಲುದು ಸೇಫ್ಟಿ ಪಿನ್ನ ತೆಗೆದುಬಿಟ್ಟು ಈ ಥರ ಹರಡ್ಕೊಳ್ಳೋ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದೆ. ದೇವ್ರಿಗೆ ಜಡೆನ ಪಿನ್ ಮಾಡಿ ಅದ್ರ ಮೇಲೆ ನಾನು ಹೂ ಮಾಲೆನ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನಮ್ಮನೆ ಲಕ್ಷ್ಮಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬ ಸುಲಭವಾಗಿ ಮಾಡ್ಬೋದು, ಕಡಿಮೆ ಟೈಮ್ ತಗೊಳುತ್ತೆ ನಿಮಗೆ, ಹಾಗೆ ತುಂಬ ಲಕ್ಷಣವಾಗಿ ಕೂಡ ಕಾಣುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ನೀವೇ ಹೇಳಿ ಹೇಗಿದೆ ಅಂತ. ತುಂಬ ಕಡಿಮೆ ಐಟಮ್ನ ಉಪಯೋಗಿಸಿ ನಾನು ಲಕ್ಷ್ಮಿಗೆ ಸೀರೆನ ಉಡಿಸಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನೋಡಿ ನೀವೇ. ಒಂದೇ ಒಂದು ಕೊಡಪನ ಉಪಯೋಗಿಸಿದ್ದೀನಿ ಅಷ್ಟೇ. ಮೇಲೆ ಚೊಂಬೆನೂ ಇಟ್ಟಿಲ್ಲ ನಾನು. ಒಂದು ಕೊಡಪ ಮತ್ತು ತೆಂಗಿನಕಾಯಿನ ಇಟ್ಟು ಅದಕ್ಕೆ ಲಕ್ಷ್ಮಿ ಮುಖವಾಡನ ಹಾಕಿ ಒಡವೆಗಳನ್ನ ಹಾಕಿ ಜಡೆ ಹಾಕಿದ್ದೀನಿ. ಸೀರೆ, ಸೇಫ್ಟಿ ಪಿನ್ನು, ಗುಂಡು ಪಿನ್ ಅಷ್ಟೇ ಬೇಕಾಗುತ್ತೆ, ಇನ್ನೇನು ಬೇಕಾಗಿಲ್ಲ. ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ಲಕ್ಷ್ಮಿ? ಎಲ್ಲರೂ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು. ಒಂದೇ ಬಾರ್ಡ್ರು ಬರೋ ಥರ, ಸೇಮ್ ಬಾರ್ಡ್ರು ಇರೋ ಥರ ಸೀರೆನ ತಗೊಳ್ಳಿ. ಈ ಥರ ಮಾಡಬೇಕು ಅಂತಂದರೆ ಒಂದು ಚಿಕ್ಕದು ಒಂದು ದೊಡ್ಡದಾದರೆ ಚೆನ್ನಾಗಿ ಬರಲ್ಲ. ನಾವು ಈ ಥರ ಹಾಕಿದಾಗ ಒಂದು ಸೈಡ್ ಚಿಕ್ಕದು ಒಂದು ಸೈಡ್ ದೊಡ್ಡದಾಗುತ್ತೆ. ಹಾಗಾಗಿ ನೀವು 2 ಸೈಡು ಒಂದೇ ಥರ ಬಾರ್ಡ್ರು ಬರೋದನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನೋಡ್ತಾ ಇರ್ಬೋದು ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ ಅಂತ. ಸಿಂಪಲ್ಲಾಗಿ ಮಾಡ್ತೀವಿ ನಾವು ಅನ್ನೋರು ಮಾಡ್ಬೋದು. ಕೆಲವೊಂದು ಜನ ಇವಾಗ ಬ್ಯಾಚುಲರ್ಸ್ ಎಲ್ಲ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ಈಸಿಯಾಗಿ ಹೇಗೆ ಬೇಗ ಮಾಡೋದು, ಈಗ ಆಫೀಸ್ಗೆ ಹೋಗೋರು ಆ ಥರದವರೆಲ್ಲ ತುಂಬ ಈಸಿಯಾಗಿ ಮಾಡೋದಕ್ಕೆ ನೋಡಿದ್ರೆ ಈ ಥರ ಮಾಡ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ಕೆಲವೊಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ, ಇದ್ರ ರಿಲೇಟೆಡ್ ವೀಡಿಯೋಸ್, ಯಾವ ಥರ ಎಲ್ಲ ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ಅಂತ, ಇನ್ನೂ ಡಿಫ್ರೆಂಟ್ ಟೈಪ್ಸ್ ಎಲ್ಲ ನೋಡ್ತಾ ಇರ್ಬೋದು. ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ. ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು ಆಲ್, ಬಾಯ್.